ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸರ್ಕ್ಯುಲರ್. ನಾನು ನಿಮ್ಮ ಪುನೀತ್. ಸ್ನೇಹಿತರೆ, ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನಮ್ಮ ಟಾಲಿವುಡ್ ನಟರಾದಂತಹ ಜೂನಿಯರ್ NTR ಅವರ ದೇವರ ಸಿನಿಮಾದ ಟ್ರೈಲರ್ 2ನೇ ಬಾರಿ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಂಟೆಂಟಿಗೆ ಹೋಗೋಣ. ಸ್ನೇಹಿತರೆ, ಕೊರಟದ ಶಿವ ಅವರು ನಿರ್ದೇಶಿಸುತ್ತಿರುವ ಈ ದೇವರ ಸಿನಿಮಾದ ಟ್ರೈಲರ್ ಈಗಾಗಲೇ ಒಂದ್ಸಲ ರಿಲೀಸ್ ಮಾಡಿದ್ರು. ಈ ಸಿನಿಮಾದಲ್ಲಿ ನಮ್ಮ ಜೂನಿಯರ್ NTR ಅವರು ನಾಯಕ ನಟರಾಗಿ ಕಾಣಿಸ್ಕೊಂಡಿದ್ರೆ, ಜಾನ್ವಿ ಕಪೂರ್ ಅವರು ನಾಯಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆದರೆ ಮೊದಲನೇ ಟ್ರೈಲರ್ನ ನೋಡಿದ ನಂತರ ಎಲ್ಲರಿಗೂ ಗೊತ್ತೇ ಇದೆ, ದೇವರ ಸಿನಿಮಾ ತಂದೆ ಮಗನ ಕ್ಯಾರೆಕ್ಟ್ರು. ಆ ತಂದೆ ಮಗನ 2 ಪಾತ್ರಗಳಲ್ಲೂ ಜೂನಿಯರ್ NTR ಅವರೇ ನಟಿಸಿದ್ದಾರೆ. ಆದರೆ ಆ ಟ್ರೈಲರ್ಗೆ ವಿಮರ್ಶೆಗಳು, ಮಾತುಗಳು ಹೇಗೆ ರೀತಿ ಕೇಳಿಬರ್ತಾ ಇತ್ತು ಅಂದರೆ, ಅದರಲ್ಲಿ ತಂದೆಗೆ ಮಾತ್ರ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಕಥೆಯಲ್ಲಿ, ಮಗನಿಗೆ ಒಂಥರ ಭಯ ಇರೋ ಥರ ತೋರಿಸಿದ್ದಾರೆ ಅನ್ನೋಂಥ ಚರ್ಚೆಗಳು ಎದುರಾಗಿದ್ವು. ಇದಕ್ಕೋಸ್ಕರ 2ನೇ ಟ್ರೈಲರ್ನ ಬಿಡುಗಡೆ ಮಾಡಿರ್ಬೋದು ಅಂತ ನಾನು ಭಾವಿಸಿದ್ದೀನಿ. ಇದರಲ್ಲಿ ನೀವು ಗಮನಿಸ್ಬೋದು, ಆ ಮಗನ ಪಾತ್ರಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು 2ನೇ ಟ್ರೈಲರಲ್ಲಿ ಕೊಟ್ಟಿದ್ದಾರೆ. ಮಗನಿಗೂ ಕೂಡ ಫೈಟ್ ಸೀನ್ಗಳನ್ನ ಇಟ್ಟಿದ್ದೀವಿ. ತಂದೆ ಮತ್ತು ಮಗ ಇಬ್ಬರಿಗೂ ಕೂಡ ಸಿನಿಮಾದಲ್ಲಿ ಒಂದೇ ರೀತಿಯ ಪ್ರಾಮುಖ್ಯತೆಯನ್ನು ನೀಡಿದ್ದೀವಿ ಅಂತ ಸಿನಿಮಾ ತಂಡ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೋಸ್ಕರ ಈ ಟ್ರೈಲರ್ನ ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಸಮುದ್ರದ ಆಳದಲ್ಲಿರುವ ಸಂಪತ್ತನ್ನಾಗಿರ್ಬೋದು ಅಥವಾ ಜಲಚರ ಜೀವಿಗಳಲ್ಲಿ ಸಿಗುವಂಥ ಲಾಭಗಳನ್ನಾಗಿರ್ಬೋದು, ಇದನ್ನೆಲ್ಲ ಆಕ್ರಮಣ ಮಾಡ್ಕೊಳ್ಳೋದಕ್ಕೋಸ್ಕರ ಸಮುದ್ರವನ್ನು ಆಳಲು ಒಂದು ತಂಡ ಹೊರಡುತ್ತೆ. ಆ ಭಯನೇ ಇಲ್ಲದೆ ಇರುವಂಥ ತಂಡಕ್ಕೆ ಭಯ ಏನು ಅಂತ ತೋರ್ಸೋಕೆ ಬರೋನೇ ದೇವರ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಇನ್ನು ಟ್ರೈಲರಲ್ಲಿ ಸಿನಿಮಾಟೋಗ್ರಫಿ ಆಗಿರ್ಬೋದು, ಮತ್ತು ಕಥೆ ಹೇಳುವ ಶೈಲಿ ಆಗಿರ್ಬೋದು, ಇನ್ನು ಎಡಿಟಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ ಸಮುದ್ರದ ಸೀನಲ್ಲಿ, ಆ ಸಮುದ್ರದಲ್ಲಿ ಎದ್ದೇಳೋ ಅಲೆಗಳಿಗೆ ತಕ್ಕಂತೆ ಬ್ಯಾಕ್ಗ್ರೌಂಡನ್ನೆಲ್ಲ ಎಡಿಟ್ ಮಾಡಿರೋದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಸಿನಿಮಾ ಹೇಗಿದೆ ಅಂತ, ಈ ಸಿನಿಮಾ ಇದೇ 27ನೇ ತಾರೀಕು ಅಂದರೆ ಈ ಬರೋ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಈ ಚಿತ್ರನ ಎಲ್ಲರೂ ಕೂಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ಪೈರಸಿನ ಸ್ಟಾಪ್ ಮಾಡಿ. ಪೈರಸಿ ಇಲ್ದಲೇ ಯಾವುದೇ ಸಿನಿರಂಗ ಪೈರಸಿ ಇದ್ದರೆ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಪೈರಸಿನ ನಿಲ್ಲಿಸಿ ಇಂಥ ಎಲ್ಲ ಉತ್ತಮವಾದ ಸಿನಿಮಾಗಳನ್ನು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಮತ್ತು ಇನ್ನೊಂದು ನಿಮಗೇನಾದರೂ ಹೇಳಬೇಕು ಅಂತಂದರೆ, ಭಯ ಹೋಗಬೇಕು ಅಂದರೆ ದೇವ್ರ ಕಥೆ ಕೇಳಬೇಕು, ಭಯ ಏನು ಅಂತ ಗೊತ್ತಾಗಬೇಕು ಅಂದರೆ ದೇವರನ ಕಥೆ ಕೇಳಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.